ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇವರು ಗೊತ್ತಲ್ವಾ? ಕನ್ಫ್ಯೂಸ್ ಆಗಬೇಡಿ, ಯಾವುದೋ ಸಿನಿಮಾದ ವಿಲನ್ ಹಾಗೆ ಕಾಣಿಸ್ತಾರಲ್ವಾ? ಇವರು ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿಯ ಪ್ರೀತಿಯ ಭಾವ. ಈಗ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು ಅದ್ಭುತ ನೋಡಿ, ಭಾರತದ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಗಾಂಧಿ ಪರಿವಾರದ ಎಲ್ಲ ಸದಸ್ಯರು ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹಾಗೆ ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾ ಒಂದೇ ಕುಟುಂಬದ ಎಲ್ಲರ ಮೇಲೆಯೂ ಕೂಡ ಕೇಸ್ಗಳು ಇರೋದು. ಇಡಿಗೆ ಇವರ ಇಡೀ ಫ್ಯಾಮಿಲಿ ಒಂತರಹ ಸ್ಪೆಷಲ್ ಗೆಸ್ಟ್. ಒಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಡೀತಾ ಇದೆ, ಕೋರ್ಟ್ ಇದರ ತೀರ್ಪನ್ನು ಕಾಯ್ದಿರಿಸಿದೆ. ಇನ್ನೊಂದು ಕಡೆ ರಾಬರ್ಟ್ ವಾದ್ರಾ ಹರಿಯಾಣದ ಭೂ ಹಗರಣದ ಕೇಸ್ ಸಲುವಾಗಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಗಾಂಧಿ ಪರಿವಾರ ಒಂತರಹ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಈ ಮಾತು ಕೇಳಿದ ಕೂಡಲೇ ನಂಗೊತ್ತು ಕಮೆಂಟ್ ಹಾಕ್ತೀರಾ ನೀವು ಹೇಳೋದಷ್ಟೇ, ಅವರನ್ನೇನೂ ಮಾಡೋಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ. ಇಲ್ಲೊಂದು ದೊಡ್ಡ ಸವಾಲು ಇಡಿಗೆ ಇದೆ. ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಮೌಖಿಕ ಟಿಪ್ಪಣಿ ಮಾಡಿ ಇಡಿಯ ಕೈಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗಿದೆ. ಈಗ ಇಡಿ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ನ್ಯಾಯಾಲಯದ ಕೆಲಸ ಏನು? ಇಡಿ ಮಾಡ್ತಿರುವಂತಹ ಆರೋಪ ಸರಿಯಾ ತಪ್ಪ ಅಂತ ನಿರ್ಧಾರ ಮಾಡೋತಾನೆ. ಆದರೆ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ, ಯಾರಾದರೂ ನಾಯಕರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ರೆ ಸಾಕು, ನಮ್ಮ ಸಾಮಾನ್ಯ ಜನರ ಬಾಯಲ್ಲೇ ಕೇಳಿರ್ತೀರಾ, ಅವರ ರಾಜಕಾರಣಿ, ಅವನು ದುಡ್ಡಿದೆ, ಯಾವ ಕೇಸು ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ. ಎಕ್ಸಾಕ್ಟ್ಲಿ. ಒಂದು ಲೆವೆಲ್ವರೆಗೂ ದೇಶದಲ್ಲಿ ಅದೇ ಆಗ್ತಾ ಇರೋದು. ಅದರಲ್ಲೂ ನೆಹರು ಕುಟುಂಬಕ್ಕೆ ಏನಾದರೂ ಆಗತ್ತೆ, ಕೇಸ್ ಆಗಿದೆ ಅವ್ರ ಮೇಲೆ ಅಂತ ನಾವೇ ಸುದ್ದಿ ಮಾಡಿದಾಗಲೂ ನೋಡಿದ್ದೀನಿ. ಇವಳು ಸುಮ್ಮನೆ ಹೇಳ್ತಾಳೆ, ಅವರಿಗೆಲ್ಲ ಯಾವ ಕೇಸು, ಅದು ಜೈಲಿಗೆ ಹಾಕುವಂಥದ್ದು ಅಂತಾರೆ. ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸುಪ್ರೀಂ ಕೋರ್ಟ್ ರಾಜಕೀಯವಾಗಿ ನೋಡ್ತಾ ಇರೋದು ವಿಪರ್ಯಾಸ. ತನಿಖೆ ಯಾರಾದರೂ ನಡೆಸಲಿ, ಪೊಲೀಸ್, ಇಡಿ, ಸಿಬಿಐ ಅದರಲ್ಲಿ ಸರಿ ಇದ್ರೆ ಸರಿ, ಇಲ್ವಾ ನಿಮ್ಮ ತನಿಖೆ ಸರಿ ಇಲ್ಲ ಅಂತ ನ್ಯಾಯಾಲಯ ಹೇಳಬಹುದಲ್ವಾ? ಆದರೆ ಅದನ್ನ ಮಾಡದೆ ಇಷ್ಟುದ್ದದ ಮೌಖಿಕ ಟಿಪ್ಪಣಿ ಮಾಡುತ್ತೆ. ಪ್ರಶಾಂತ್ ಭೂಷಣ್, ಯೋಗೇಂದ್ರ ಯಾದವ್, ಮಹುವಾ ಮೊಯಿತ್ರಾ, ಈ ಎಲ್ಲ ವಿರೋಧ ಪಕ್ಷದ ಗುಂಪು, NGO ಗ್ಯಾಂಗ್, ಇವರೆಲ್ಲ ಇಡಿಯ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಆಗಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೇ ಇರ್ತಾರೆ. ಈಗ ನೋಡಿ, ರಾಬರ್ಟ್ ವಾದ್ರಾ ಮೇಲೆ ಕೂಡ ತುಂಬ ದೊಡ್ಡ ಸಮಸ್ಯೆ ಇದೆ. ಇಡಿಯ ಚಾರ್ಜ್ ಶೀಟ್ನಲ್ಲಿರುವಂಥ ಒಂದಾದ್ರೂ ಆರೋಪ ಸಾಬೀತಾದರೆ ಕೂಡ ರಾಬರ್ಟ್ ವಾದ್ರಾಗೆ ಜೈಲೂಟ ಫಿಕ್ಸ್. ಹಾಗಾದರೆ ಈ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಮೊದಲ ಸಲ ಇಡಿಯವರು ಕಂಪನಿಯಲ್ಲಿ ಕೆಲಸ ಮಾಡೋರನ್ನು ಕೂಡ ಇಲ್ಲಿ ಆರೋಪಿಗಳಾಗಿ ಮಾಡಿದ್ದಾರೆ. ಸ್ಕೈಲೈಟ್ ಹಾಸ್ಪಿಟಾಲಿಟಿ ಕಂಪನಿ ಏನಿದೆ, ಇದು ಕಡಿಮೆ ಬಂಡವಾಳ ಹಾಕಿ ಶುರು ಮಾಡಿದ್ರು ಕೂಡ ಗೂರ್ಗಾಂವ್ನ ಸಿಖೋಪುರ ಗ್ರಾಮದಲ್ಲಿ 3.5 ಎಕರೆ ಜಮೀನನ್ನು ಓಂಕಾರೇಶ್ವರ ಪ್ರಾಪರ್ಟಿಯಿಂದ 7.5 ಕೋಟಿ ರೂಪಾಯಿಗೆ ವಾದ್ರಾ ಖರೀದಿ ಮಾಡ್ತಾರೆ. ಆದರೆ ಇಡಿ ಆರೋಪ ಏನಂದ್ರೆ, ಇನ್ನೂ ಕೂಡ 7.5 ಕೋಟಿ ರೂಪಾಯಿ ಹಣವನ್ನು ಬ್ಲ್ಯಾಕ್ನಲ್ಲಿ ಕೊಡಲಾಗಿದೆ. ಈ ಡೀಲ್ ಟೋಟಲ್ 15 ಕೋಟಿಯದ್ದು ಅಂತ ಆರೋಪ ಮಾಡಿದೆ. ಅಷ್ಟೇ ಅಲ್ಲದೆ 45 ಲಕ್ಷದ ಸ್ಟ್ಯಾಂಪ್ ಡ್ಯೂಟಿ ಹಣವನ್ನು ಸರ್ಕಾರಕ್ಕೆ ಸಿಗದ ಹಾಗೆ ವಂಚಿಸಿದ್ದಾರೆ. ಮನಿ ಲಾಂಡ್ರಿಂಗ್ ಹಾಗೂ ಸರ್ಕಾರಕ್ಕೆ ಮೋಸ, ಜೊತೆಗೆ 7.5 ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಕೊಡಲಾಗಿದೆ ಅನ್ನೋದು ಇಡಿ ಆರೋಪ. ಓಂಕಾರೇಶ್ವರ ಕಂಪನಿಗೆ ಹೌಸಿಂಗ್ ಪ್ರಾಜೆಕ್ಟಿಗೆ ಲೈಸೆನ್ಸ್ ಕೊಡಲಾಗಿತ್ತು. ಆಗ ಅಲ್ಲಿ ಕೂಡ ಅವರ ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು. ಕೇಂದ್ರದಲ್ಲಿ ಇದ್ದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಕಮರ್ಷಿಯಲ್ ಲೈಸೆನ್ಸ್ ತಗೊಳ್ಳೋಕೆ ಬೇಕಾದಷ್ಟು ಭೂಮಿ ಇಲ್ಲದಿದ್ರೂ ಕೂಡ ರಸ್ತೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಲೈಸೆನ್ಸ್ ತೆಗೆದುಕೊಳ್ತಾರೆ. ಈ ಪ್ರಕರಣದ ತನಿಖೆಯಲ್ಲಿ ಇಡಿ ಅವರಿಗೆ ಗೊತ್ತಾಗಿರೋದು ರಾಬರ್ಟ್ ವಾದ್ರಾ 58 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಗಳಿಸಿದ್ದಾರೆ ಅನ್ನೋದು. ಗಾಂಧಿ ಕುಟುಂಬದವರು, ಸೋನಿಯಾ ಗಾಂಧಿ ಅವರ ಅಳಿಯ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ಭಾವ. ಸೊ ಇವರ ಮೇಲೆ ಆಕ್ಷನ್ ಆಗೋದಿಲ್ಲ. ಎಲ್ಲಾದ್ರೂ ಆಕ್ಷನ್ ತಗೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ಬಿಡುತ್ತೆ. ಕೂಡ್ಲೆ ಕೆಂಪು ಪುಸ್ತಕ ಕೈಗೆ ಬಂದ್ಬಿಡುತ್ತೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂದ್ರೆ, ರಾಬರ್ಟ್ ವಾದ್ರಾರ 42 ಕೋಟಿ ಹಣವನ್ನು ಇಡಿ ಮುಟ್ಟುಗೋಲು ಹಾಕೊಂಡಿದೆ. 21 ಜುಲೈಗೆ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹೋಗುತ್ತೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯದು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗವಾಯಿ ಅವರು ಇಡಿಯ ಕೈಗಳನ್ನು ಕಟ್ಟಿ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಗೆ ರಿಲೀಫ್ ಕೊಟ್ಬಿಟ್ಟಿದ್ದಾರೆ.
CM ಹೇಳ್ತಾರೆ ಇದು ನಮ್ಮ ಗೆಲುವು, ನಮ್ಮನ್ನ ಇದರಲ್ಲಿ ಸುಮ್ಮನೆ ಸಿಕ್ಕಾಕಿಸಲಾಯಿತು ಅಂತ. ಈ ರೀತಿ ನಾಯಕರ ಪತ್ನಿಯರಿಗೆ, ಬಾಂಧವರಿಗೆ ರಿಲೀಫ್ ಸಿಗ್ತಾ ಇದ್ರೆ ನಾವು ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ, ಏಜೆನ್ಸಿಗಳು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಭ್ರಷ್ಟಾಚಾರ ಕೊನೆಯಾಗೋದಿಲ್ಲ. ಅವರ ಪ್ರಕರಣದಲ್ಲಿ ಇಡಿಗೆ CJ ಗವಾಯಿ ಅವರು ಹೇಳಿದ್ದನ್ನ ನೋಡಿ. ಅವ್ರು ಹೇಳ್ತಾರೆ, ನಮ್ಮ ಬಾಯಲ್ಲಿ ತಪ್ಪು ಮಾತುಗಳನ್ನು ಆಡಬೇಡಿ, ಬಾಯಿ ತೆಗೆದ್ರೆ ಇಡಿ ಮೇಲೆ ಕಠಿಣ ಪದ ಬಳಸಬೇಕಾಗುತ್ತೆ ಅಂತ. ಈ ರೀತಿಯ ರಾಜಕೀಯ ಯುದ್ಧವನ್ನ ಮತದಾರರ ಮುಂದೆ ಮಾಡಬೇಕು, ಇದನ್ನ ನೀವು ಮಾಡಬೇಡಿ ಅಂತ ಇಡಿ ಹೇಳ್ತಾರೆ. ತಪ್ಪು ಮಾಡಿದವರಿಗೆ ಇವತ್ತೆಲ್ಲ ನಾಳೆ ಅಂತ ನಾವಿಲ್ಲಿ ಹೇಳ್ತಾ ಹೋಗೋದು, ಆದ್ರೆ ತಪ್ಪು ಮಾಡಿದವರ ಪರವೇ ನೀವು ನಿಂತು ಬಿಟ್ರೆ ಹೆಂಗ್ ಮೈ ಲಾರ್ಡ್? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.